ಹುತಾತ್ಮರಾದ ಯೋಧ ಅನೂಪ್ ಅವರ ಸಂಬಂಧಿಕರು ಮತ್ತು ಸ್ಥಳೀಯ ಮುಖಂಡರಾದಂಥ ಅಶೋಕ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಈಗ ನಾಳೆ ಅಂತ್ಯ ಸಂಸ್ಕಾರ, ಇದರ ಬಗ್ಗೆ ಏನು ಮಾಹಿತಿಗಳಿವೆ, ಏನು ಸಭೆ ಮಾಡಿದ್ರಿ ತಾವೆಲ್ಲ, ಏನು ಅಪ್ಡೇಟ್? ವಿಷಯ ಗೊತ್ತಾದ ತಕ್ಷಣ ನಾವು ಬೆಳಿಗ್ಗೆ ಒಂದು ಸಭೆಯನ್ನು ಮಾಡಿದ್ವಿ. ನಮ್ಮೂರಿನ ಹಿರಿಯ ಮುಖಂಡರು ಮತ್ತು ಎಲ್ಲ ಯುವಕರ ಸಂಘ ಸಂಸ್ಥೆಯವರು. ನಾಳೆ ಬೆಳಿಗ್ಗೆ ಪಾರ್ಥಿವ ಶರೀರ ಮಂಗಳೂರಿಗೆ ಬಂದಾಗ ಬೆಳಿಗ್ಗೆ ನಾವೊಂದು 10 ಗಂಟೆ ಹಾಗೆ ಊರಿನವರೆಲ್ಲ ಸೇರಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ತೆಕ್ಕಟ್ಟೆ ಅಂತ ಅಲ್ಲಿ ನಾವು ರಿಸೀವ್ ಮಾಡ್ತೀವಿ. ಅಲ್ಲಿ ಮೆರವಣಿಗೆ ಮುಖೇನ ಕೋಟೇಶ್ವರಕ್ಕೆ ಬಂದು ಕೋಟೇಶ್ವರದ ಮುಖೇನ ಅವರ ಮನೆ ಹೋಗ್ತಕ್ಕಂಥ ರೋಡ್ ಇದೆ, ನಮ್ಮ ಬೀಜಾಡಿ ರೋಡ್ ಅಂಥೇಳಿ. ಅಲ್ಲಿ ಬಂದು ಅವ್ರ ಮನೆಯಲ್ಲಿ ವಿಧಿವಿಧಾನ ಏನಿದೆ ಅದನ್ನು ಪೂರೈಸಿಬಿಟ್ಟು ನಂತರ ಇಲ್ಲಿ ಪಾದಯಾತ್ರೆ ಮುಖೇನ ಅವನ ಕಲಿತಿರ್ತಕ್ಕಂಥ ಶಾಲೆ ಬೀಜಾಡಿ ಫಿಶರೀಸ್ ಮೀನುಗಾರಿಕೆ ಅಲ್ಲಿ ಹೋಗಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಸುಮಾರು 4,000 to 5,000 ಜನ ಸೇರುವ ಅವಕಾಶ ಇದೆ. ತದನಂತರ ಸಮುದ್ರ ತೀರದಲ್ಲಿ ಒಂದು ಪ್ರವಾಸಿ ಜಾಗ ಇದೆ. ಆ ಪ್ರವಾಸಿ ಜಾಗದಲ್ಲಿ ಅಲ್ಲಿ ಏನು ಮುಂದಿನ ಕೆಲಸ ಇದೆ ಅದನ್ನು ಮಾಡಿ ನಂತರ ಅಲ್ಲೇ ಹತ್ತಿರದ ಒಂದು ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕಂತ ಇವತ್ತು ನಾವೆಲ್ಲ ಸೇರಿ ತೀರ್ಮಾನವನ್ನು ಮಾಡಿದ್ವಿ. ನಿಮ್ಮ ಈ ಮನೆಯ ಮಗ ಅಂತಲ್ಲ, ನಿಮ್ಮ ಗ್ರಾಮದ ಮಗ ಅಂತ, ದೇಶ ಸೇವೆಯಲ್ಲಿ ನನಗೆ ಹೇಳಲಿಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ನಮ್ಗೆ ವಿಷಯ ಗೊತ್ತಾಗ ನಾನು 6:15 ಅವ್ರ ಮನೆಗೆ ಬಂದೆ. ಇವರ ಅಮ್ಮನಿಗೆ ವಿಷಯ ತಿಳಿಸಿದೆ. ಸ್ಟಾರ್ಟಿಗೆ ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಅಶೋಕ, ನನಗೆ ಈ ನೋವಿನಲ್ಲೂ ಒಂದು ಸಂತೋಷ ಇದೆ. ನನ್ನ ಮಗನ ನಾನು ಕಳ್ಕೊಂಡಿರ್ಬೋದು ಇದು, ಆದರೆ ಆ ಮಗನ ಕಳ್ಕೊಂಡು ನಾನು ಈ ದೇಶಕ್ಕೋಸ್ಕರ ನನಗಿದು ಹೆಮ್ಮೆ ಇದೆ ಅದ್ರ ಬಗ್ಗೆ ಅಂತ ಹೇಳಿದರು. ಆದರೆ ದೇಶಕ್ಕೆ ಸೇವೆಗೆ ಹೋಗ್ತಕ್ಕಂಥ ಹೆಚ್ಚಿನ ಮಕ್ಕಳು ಒಂದು ದೇಶ ಸೇವೆ ಪ್ರೀತಿಯೂ ಇರ್ತವೆ, ಮನೆಯಲ್ಲಿ ಬಡತನವೂ ಇರ್ತವೆ. ಸುಮಾರು ಒಂದು 15 ವರ್ಷದ ಹಿಂದೆ ನಮ್ಮ ಜೊತೆಗೆ ಅವನು ಯಾವಾಗಲೂ ಇರ್ತಿದ್ದ. ಒಂದು ಮಾತು ಹೇಳ್ತಿದ್ದ ಅವನು, ಅಶೋಕಣ್ಣ ನಾನು ಮಿಲಿಟ್ರಿಗೆ ಹೋಗಬೇಕು ಅಂತ. ಉದ್ದೇಶ ಬಡತನ ಆದರೂ ಅವನಿಗೆ ಧೈರ್ಯವಂತ, ಸಣ್ಣ ಪ್ರಾಯದಿಂದಲೂ ಆ ಹುಡುಗ ಧೈರ್ಯವಂತ. ಯಾವುದೇ ಒಂದು ಕೆಲಸ ಕಾರ್ಯದು ಮುಂದೆ ನಿಂತು, ನಮ್ಮ ಸಂಘಟನೆಗಿರ್ಬೋದು, ಊರಿನ ಕೆಲಸ ಇರ್ಬೋದು, ಯುವಕ ಮಂಡಲ ಕಾರ್ಯಕ್ರಮದ ಶಾಲೆ ಕಾರ್ಯಕ್ರಮದಲ್ಲಿ ಇರ್ಬೋದು, ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥ ಹೆಚ್ಚಿನ ಸಂಘ ಸಂಸ್ಥೆಗಳು ಮೊದಲಿಂದನೂ ಅವನಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ಯಾಕಂದರೆ ಸ್ಪೋರ್ಟ್ಸಲ್ಲಿ ಇರ್ಬೋದು, ಎಲ್ಲ ವಿಷಯದಲ್ಲೂ ಅವನು ಮುಂಚೂಣಿ. ಆದರೂ ಸಹ ಮಿಲಿಟ್ರಿಗೆ ಹೋದ ಕೂಡಲೇ ಇಲ್ಲಿ ನಮ್ಮ ಊರಿನ ಸಂಘ ಸಂಸ್ಥೆಯಲ್ಲೂ ಅವನಿಗೆ ಸನ್ಮಾನ ಮಾಡಿದಲ್ಲೂ ಅವ್ನು ಹೇಳ್ತಿರೋದಷ್ಟೇ, ನಮ್ಮ ಯುವಕರು, ನಮ್ಮ ಕರಾವಳಿ ಭಾಗದ ಯುವಕರು ಹೆಚ್ಚಾಗಿ ದೇಶ ಸೇವೆಗೆ ಹೋಗ್ತಾ ಇಲ್ಲ. ನಮ್ಮ ಈ ಕರಾವಳಿ ಭಾಗದ ಹುಡುಗರು ದೇಶ ಸೇವೆಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡತಕ್ಕಂಥ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಅಂಥೇಳಿ ಇವತ್ತು ಮನೆಯವರು, ಅವರ ಅಣ್ಣ ಸಹ ಶಿವರಾಮ್ ಅಂತೇಳಿ ಅವನದ್ದೇ ನನಗೆ ಹೇಳೋದು ಬೆಳಿಗ್ಗೆ, ಅಶೋಕಣ್ಣ ತುಂಬ ನೋವಿದೆ ನನಗೆ, ಆದರೂ ನನಗೆ ಹೆಮ್ಮೆ ಇದೆ, ನಮ್ಮ ತುಂಬ ಕಷ್ಟವೂ ಇದೆ. ಆದರೆ ನಮ್ಮ ತಮ್ಮ ಒಬ್ಬ ದೇಶ ಸೇವೆಗೆ ಹೋಗಿ ವೀರ ಮರಣವನ್ನು ಅಪ್ಪಿದಾನಂತ ಹೇಳಿದರೆ ಈ ನನ್ನ ಊರಿಗೆ ಸಿಕ್ಕಂಥ ಗೌರವ ಅಂತ ಹೇಳಿದರು. ಎಲ್ಲ ಬಂದು ಹೋಗಿದ್ರು ಕಾಣ್ತದಲ್ಲ, 3 ದಿವಸದಿಂದ ಹೋಗಿದ್ದು. ಆ ನೋವು ಕೋಟೇಶ್ವರ ಹಬ್ಬದಲ್ಲಿ ನಮ್ಮನ್ನು ಮೀಟ್ ಮಾಡಿದ್ದ ನನ್ನ ಅಶೋಕಣ್ಣ. ಇನ್ನೊಂದು ಸರ್ತಿ ಪ್ರತಿ ಸರ್ತಿ ಬರುವಾಗ ನನ್ನ ಸಣ್ಣ ಸಣ್ಣ ಗಿಫ್ಟನ್ನು ನಂಗೆ ತಂದು ಕೊಡ್ತಿದ್ದ. ಈ ಸರಿ ಕೇಳಿದ್ದ, ಅಶೋಕಣ್ಣ ಏನು ತರಲಿ ಅಂತೇಳಿ. ಆದರೆ ಅವನ ಇವಾಗ ಬರ್ತಾ ಇದ್ದು ಅವನ ಹೆಸರನ್ನು ಉಳಿಸ್ಕೊಂಡು ಬರ್ತಾ ಇದ್ದಾನೆ. ಯಾಕಂತೇಳಿ ದೇಶಕ್ಕೋಸ್ಕರ ಮಾಡ್ತಿದ್ದಾನೆ. ನಮ್ಗೆ ಹೆಮ್ಮೆ ಇದೆ, ನನಗೂ ಸಹ ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಯಾಕಂದರೆ ನನ್ನ ತಮ್ಮ ಒಬ್ಬ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾನೆ. ನಮ್ಮ ಊರಿನವರು ಇವತ್ತೆಲ್ಲ 100 ಜನ ಯುವಕರು ಸೇರಿದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರು. ಯಾಕಂದರೆ ಅದರಲ್ಲೂ ಆ ನೋವಿನಲ್ಲೂ ಅವ್ರಿಗೆ ಒಂದು ಸಂತೋಷ ಇದೆ. ನಮ್ಮ ಊರಿನ ಹುಡುಗ ವೀರಮರಣನಪ್ಪಿದ, ಅವನ ಆ ವೀರಮರಣ ಅನ್ನೋದು ಇವತ್ತಿನ ಯುವಕರಿಗೆ ಸ್ಫೂರ್ತಿ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕರಾವಳಿ ಭಾಗದ ಯುವ ಜನರು ಸಮೇತ ಈ ದೇಶ ಸೇವೆಗೆ ಹೋಗಲಿಕ್ಕೆ ಈ ಹುಡುಗ ಅವರಿಗೆ ಮಾದರಿ ಆಗಬೇಕು ಅಂಥೇಳಿ ನಾನು ಬಯಸ್ತೀನಿ. ನಾಳೆ ಏನು ಅಂತಿಮ ಸಂಸ್ಕಾರಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅದರ ವಿವರಣೆಗಳನ್ನು ನೀಡ್ತಾ ಇದ್ದರು. ಅದರ ಜೊತೆಗೆ ಊರಿನ ಹುಡುಗರಿಗೆ ಪ್ರೇರಣೆಯಾಗುವ ರೀತಿ ಬದುಕಿದ ಒಬ್ಬ ಹುಡುಗ, ನಮ್ಮ ಊರಿನ ಮಗ, ಅವನನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥ ದುಃಖ ಮತ್ತು ತಾಯಿ ಆಡಿದ ಹೆಮ್ಮೆಯ ಮಾತುಗಳೇನು ಅದನ್ನು ಕೂಡ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ ಹಂಚಿಕೊಂಡಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.